ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಹಿಡಿದಾಗ ಏನು ವಿಶೇಷತೆ ಐತಿ ಅಂತ. ಮಮ್ಮಿ ಬೆಳಗ್ಗೆ ಪಾರ್ಸಲ್ ಬಂದು ತರ್ಸಿನಿಂದ ಇದು ನಾನು ತರಿಸಿಲ್ಲ. ರಾಜೇಶ್ವರಿ ಮೇಡಮ್ ಅವ್ರು ಅಂತಂದಾರ, ಅವ್ರು ಸರ್ಪ್ರೈಸ್ ಹಂಗೆ ಈಗ ಹೇಳ್ಬಿಡ್ರಿ ಈಗ ಆಮೇಲೆ ಹೇಳ್ರಿ ಅಂತಂದು ಹೇಳಿದ್ರು ವಿಷಯ. ಇವು ಎರಡು ಬಂದಿದ್ದಾವ್ರಿ. ಇವು ಒಬ್ಬರ ಮಾಡಿದ್ರಿ, ಇವು ಒಂದೇ ದಿನ ಬಂದು ಒಮ್ಮೆ ಮಾಡಿರ್ಬೇಕಾ. ಮತ್ತೆ ಇವು ರೊಕ್ಕ ಪೇ ಆಗಿರ್ತಾವಲ್ಲ ಮಮ್ಮಿ, ಸ್ವಲ್ಪ ಲೇಟಾಗಿ ಬರ್ತಾವ ಇವು. ಅಂಗಿ ಫ್ಯಾಬ್ರಿಕ್ ಎಷ್ಟು ಚಲೋ ಐತೆ ನೋಡಿ. ಇದು ಮಸ್ತ್ ಐತಿ, ಮಸ್ತ್ ಐತಿ, ಚಂದ ಐತ್ರಿಪ್ಪ ಮೇಡಮ್ಮ. ನೋಡ್ರಿ ಸರ್ಪ್ರೈಸ್ ಕೊಟ್ರಿ ನನ್ನ ಮಗಳಿಗೆ. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್ ರೀಪ್ಪ. ಮಸ್ತ್ ಐತಿ ನೋಡ್ರಿ. ಅವ್ರ ಹೆಸರು ರಾಜೇಶ್ವರಿ ಮೇಡಮ್ ಅಂತ ಹೇಳಿ. ಕಲರ್ ಮಸ್ತ್ ಹುಡ್ಕ್ಯಾರ ನೋಡೋರು, ಮಸ್ತ್ ಐತಿ. ಇದೊಂದು ಬಂದೈತ್ರಿ. ಏನೈತಿ ಇದು ಡ್ರೆಸ್ ಇರ್ಬೇಕು. ಡ್ರೆಸ್ ಅಲ್ಲಿದೆ. ಪಾರ್ಟಿ ಚೀಲ ಇದೆ. ಪಾಟಿ ಚೀಲ ಚಂದ ಇದಲ್ಲ. ಕಾಲೇಜಿಗೆ ಹೋಗಾಳ ಅಂತಲ್ಲ, ಸೇಮ್ ಕಾಲೇಜ್ ಟೈಪ್ ಐತು. ಚಂದ ಐತಿ, ಮಸ್ತ್ ಐತಿ. ಚಂದ ಐತಿಪ್ಪ. ಅಲ್ಲ ಮಸ್ತ್ ಐತಿ. ಹೆಂಗ ತರ್ಸಿಯಾ? ಥ್ಯಾಂಕ್ ಯು ಅವ್ರಿಗೊಂದು ಮೇಡಮ್ ಅವ್ರಿಗೆ. ಮರ್ಷಿ ಇವತ್ತು ಫುಲ್ ಹ್ಯಾಪಿ ಆದ್ರಿಪ್ಪ. ರಾಯಚೂರ್ದಾರ ಅಂತ ನೋಡೋರು. ರಾಯಚೂರು ಅಂತ, ರಾಯಚೂರ್ಲಿಂತ ಬಂತಂತ ಈ ಪಾರ್ಸಲ್. ಅದು ಖುಷಿ ಆಯ್ತ್ರಿಪ್ಪ ಮೇಡಮ್. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಮತ್ತು ನಿಮ್ಮ ಜೋಡಿ ಮಾತಾಡಿದೀವಿ ರೀ, ಅದು ಭಾಳ ಇದು ಅನ್ನಿಸ್ತೀರಿ. ಎಷ್ಟು ಚಂದ ಮಾತಾಡ್ತೀರಿ ನೀವು, ಎಷ್ಟು ಚಂದ ಸಪೋರ್ಟ್ ಮಾಡ್ತೀರ ಎಲ್ಲರೂ ನಮಗೆ. ಅದ ಒಂದು ಖುಷಿ ನಮಗೆ. ನೋಡಿರಿ ಪಾರ್ಟಿ ಇದು ಸ್ಕೂಲ್ ಬ್ಯಾಗ್ ಎಷ್ಟು ಚಂದ ಐತಿ. ನೀವು ನೆನೆ ಹಾಕಿದ್ದೀರ ನೀವು. ಸ್ವಲ್ಪ ಒಂದು ಕಟೋರ ಅಕ್ಕಿ, ಒಂದು ಕಟೋರ ಹೆಸರು ಬೇಳೆ ರೀ, ಒಂದು ಕಟೋರ ಶೇಂಗಾ. ಇದ್ರದ್ದು ದೋಸೆ ಮಾಡ್ಬೇಕಂತ ಹೇಳಂದು. ಹೆಲ್ದಿ ದೋಸೆ ರೀ ಇದು. ಇದಕ್ಕೆ ಉದ್ದಿನಬೇಳೆ ಬೇಡ, ಏನೂ ಬೇಡ ರೀ. ಇದಕ್ಕೆ ಸೋಡಾ ಪುಡಿ ಬೇಡ, ಏನು ಬೇಡ. ಈಗ ಇದನ್ನ ಏನು ಮಾಡೋಣ ಅಂತ ಹೇಳಿದ್ರೆ ನುಣ್ಣಗ ರುಬ್ಕೊಂಬಂದ್ರಿ, ಸಣ್ಣಗೆ ಮಿಕ್ಸಿ ಹಾಕೊಳ್ಳಿ. ಈಗ ಇದ್ರ ದೋಸೆ ಮಾಡಿಬಿಟ್ನೆ ಅಂದ್ರೆ ಮಸ್ತ್ ಆಗ್ತಾವ್ರಿ. ಇಲ್ಲಿ ಇವಾಗ ನಾನು ಅವಲಕ್ಕಿ ಮಾಡಕ್ಕೆ ಇಟ್ಟಿದ್ದೆ ರೀ. ಮತ್ತು ಮಮ್ಮಿ ಏನೋ ದೋಸೆ ಮಾಡಕ್ಕೆ ಇಟ್ಟಾರಂತ್ರಪ್ಪ, ನೆನಪ ಇಲ್ಲ ಅವರಿಗೆ. ನಾನೆಲ್ಲ ಉಳ್ಳಾಗಡ್ಡಿ ಅದೆಲ್ಲ ಹಾಕಿದ ಮ್ಯಾಗ ಹೇಳಿದ್ರು, ಹಾಗಾಗಿ ಮತ್ತೆ ಹಾಕಿಬಿಟ್ಟಿನಿ. ಒಂದು ಆಲೂಗಡ್ಡೆ ಒಂದು ಆಲೂಗಡ್ಡೆ ಹೆಚ್ಚಿ ಹಾಕತ್ತೇನೆ ರೀ. ಆಸಿ ಪರ ತಿಂತಾನೆ. ಇಲ್ಲ ನಾನು ಪಲ್ಯ ಏನು ಮಾಡಿರಿ, ಪಲ್ಯ ಏನು ಮಾಡಿರಿ ಸ್ಟಾರ್ಟ್ ಹಚ್ಕೊಂಡ್ಬಿಡ್ತಾನವ. ಹಾಂ ಎರಡು ಹಚ್ಚಿದ್ದೆ. ಖಾರ ಇದ್ದಿದ್ದವು. ಹಾಂ ಪಟ ಪಟ ಅಂಥೇಳಿ ಆಲೂಗಡ್ಡೆ ಪಲ್ಯ ಮಾಡ್ಕೊಂಬಿಡೋಣ್ರಿ. ನೋಡ್ರಿ ನಮ್ದು ಹಿಟ್ಟು ರೆಡಿ ಆದ್ರೆ ದೋಸೆ ಹಿಟ್ಟು, ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡನ್ರಿ. ಅಲ್ಲಿವರೆಗೂ ಚಟ್ನಿ ರೆಡಿ ಮಾಡ್ಕೊಂಡ್ರಿ. ಚಟ್ನಿಗೆ ಅಲ್ಲಿ ಶೇಂಗಾ ಹೊಡ್ಕೊಂಡಿನಿ ರೀ, ಮೆಣಸಿನ್ಕಾಯಿ ಹಾಕಿನ್ರಿ ಅದ್ರಾಗ ಒಂದೆರಡು. ಶೇಂಗಾ ಚಟ್ನಿ ಇಲ್ಲೆಲ್ಲ ಇವರು ಶೇಂಗಾ ಚಟ್ನಿ ಸೇರಂಗಿಲ್ಲ ರೀ ಅಮ್ಮಾರ. ಈ ಕೊಬ್ಬರಿ ಇಲ್ಲ ಅಂತ ಮಾಡತ್ತೀನಿ ರೀ ನಾನು ಅಷ್ಟೇ ರೀ. ನಮ್ಮ ಊರ ಕಡೆಗೆಲ್ಲ ಫೇಮಸ್ ಇದೆ ಶೇಂಗಾ ಚಟ್ನಿ, ಶೇಂಗಾ ತಂಬುಳಿ ರೀ, ಶೇಂಗಾ ಪುಡಿ. ನಮಗೆಲ್ಲ ಎಷ್ಟು ಶೇಂಗಾ ಇದ್ದೋ ಒಂದು ದಿನದ ಸಾರಿ ನಮಗೆ. ಅವಾಗೆಲ್ಲ ಮುದ್ದೆ ಮಾಡಿಬಿಡ್ತದ್ರಿ ಅಂದಾಗ. ಅನ್ನ ಕಡಿಮೆ ರೀ, ಮುದ್ದೆ ರೊಟ್ಟಿನ ಜಾಸ್ತಿ. ಕಡ್ಲಿ ಸುಗ್ಗಿ ಬಂತು ಅಂತಂದ್ರೆ ಮುದ್ದೆ ರೀ. ಮುದ್ದೆ ಕಡ್ಲಿ ತಂಬಳಿ, ಹಸೆ ಕಡ್ಲಿ ತಂಬಳಿ ಅಂತೇಳಿ ಅಂದು ಮಾಡೋದ್ರಿ. ಇಲ್ಲ ತಂದ್ರೆ ಅದನ್ನ ಸ್ವಲ್ಪ ಒಗ್ಗರಣೆ ಕೊಟ್ರೆ ಆ ಥರ ತಂಬಳಿ ರೀ. ಹಂಗೆಲ್ಲ ಮಾಡ್ತಿದ್ದೀರಿಪ್ಪ. ಶೇಂಗಾ ನೋಡಿದ್ರಾಗ ನನಗೆ ನಮ್ಮ ಊರಿಂದ ನೆನಪು ರೀ. ಮಾಡಿದ್ರದಿಲ್ಲ ಶೇಂಗಾ ತಂಬಳಿ. ಹಾಂ ಚಲೋ ಆಕೈತಿ ಶೇಂಗಾ ತಂಬಳಿ ಮುದ್ದೆ. ನಾವೆಲ್ಲ ಮತ್ತು ಚಟ್ನಿ ಇತ್ತಂದ್ರೆ ಅದನ್ನು ರೊಟ್ಟಿ ಒಳಗೆ ಹಚ್ಕೊಂಡು ಒಂದಿಟ್ಟು ಅಷ್ಟಿಷ್ಟ ಉಣ್ಣೋದು, ಹೀಗೆಲ್ಲ ಮಾಡ್ತಿದ್ದೀರಿ ರೀ. ಚಟ್ನಿಗೆ ಶೇಂಗಾ ರೀ, ಮೆಣಸಿನ್ಕಾಯಿ ಹುರ್ಕೊಂಡಿದ್ದೀರಿ ನಾನು. ನಂತರ ಜೀರಿಗೆ ಹಾಕಿದ್ರಿ, ಬೆಳ್ಳುಳ್ಳಿ ಹಾಕಿನಿ, ಕೊತ್ತಂಬರಿ ಹಾಕಿನಿ, ಕರಿಬೇವು ಸೊಪ್ಪು, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿ ಮಾಡಿಬಿಡೋದ್ರಿಂದ. ಈಗ ಕರಿಬೇವು ಹಾಕೊಂಡ್ರಿ, ಉಪ್ಪಿನ ಪ್ಯಾಕೆಟ್ ಹರಿ ಬಂದು ಉಪ್ಪು ಒಂದು ಸ್ವಲ್ಪ ಹಾಕಿ, ಉಪ್ಪೊಂದು ಸ್ವಲ್ಪ ಹಾಕಿ
ಇದು ಮಿಕ್ಸ್ ಮಾಡಿದ್ರೆ ಚಟ್ನಿ ರೆಡಿ ಆಕೈತೆ ರೀ. ಈಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ತೀನಿ ರೀ. ಇದಕ್ಕೆ ಇಷ್ಟು ಉಪ್ಪು ಹಾಕನ್ರಿ. ಸ್ವಲ್ಪ ಚಟ್ನಿ ಸ್ವಲ್ಪ ಐತ್ರಿ ಅದಕ್ಕೆ ಇದಕ್ಕೊಂದು ಇಷ್ಟು ಹಾಕ್ಮೇಲೆ ಕೊಟ್ಟು ಹಾಕ್ಮೇಲೆ ನಾನು ಹಾಕ್ತೀನಿ ಹಾಕಿ ಸ್ಟಾಕ್ನೆ ಸ್ವಲ್ಪ ಹಾಕಿ. ಇದು ಭಾಳ ಅಳಕಾಗೋದು ಬೇಡ್ರಿ. ಇದು ಸ್ವಲ್ಪ ಕೈಯಾಡಿ ದೋಸೆ ಮಾಡ್ಕೊಂಬಿಟ್ರೆ ದೋಸೆ ರೆಡಿ ಹಾಕ್ಬಾರಿ. ಅದನ್ನು ಸ್ವಲ್ಪ ಅರಿಮ ಮೊದಲು ಹಂಗಾರ್ದು ಆಮೇಲೆ ನೀರು ಹಾಕೋದಕ್ಕೆ ಅಂದ್ರೆ ನಮ್ಮದು ಜಾರು ಇದಿಲ್ಲ. ಬಿಸಿನ ಹಾಕಿನೋ ಆಯ್ತಾ ಸಣ್ಣಗಾಲೇನ ಮತ್ತು ಇನ್ನೊಂದು ಸ್ವಲ್ಪ ಹಾಕೊಂಡ್ರಿ ಬೇಕಂದ್ರೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚಟ್ನಿಗೆ ಹುಳಿ ಹಾಕಿದ್ದೆಲ್ಲ ಹುಳಿ ಹಾಕುವಂದೆ ಆಕೆ ಮೊಸರು ಹಾಕ್ತಂತೀರಿ ಅಂತ ಸ್ವಲ್ಪ ಹಾಕಿ ಮೊಸರು. ಈ ಮೊಸರು ಹಾಕೋದು ಕಲ್ತ್ಬಿಟ್ರಿ ಹುಳಿ ಬಿಟ್ಟು ಬಿಡ್ಸಾಕು ಮೊಸರು ಹಾಕಿ ಈಗ ಮತ್ತೆ ಮಿಕ್ಸ್ ಮಾಡೋದ್ರಿ. ಹುಳಿ ಹಾಕ್ರಿ ಟೇಸ್ಟ್ ಆಗುತ್ತೆ ರೀ. ಇಲ್ಲಿ ದೋಸೆ ರೆಡಿ ಆಗತ್ತೀವಿ. ಸೇಮ್ ದೋಸೆ ಆದಂಗೆ ಆಗತ್ತವಲ್ಲ ಮಮ್ಮಿ. ಮತ್ತೆ ದೋಸೆ ಆಗ್ಲಾರ್ದಂಗೆ ಅಂದ್ರೆ ಹೋದ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿದ್ದು ಅವು. ಇದು ಹೆಸರು ಕಾಳು ಹಾಕಿ ಮಾಡಿದ್ದದು. ಮತ್ತಿದು ಇದು ಹೆಸರು ಬೇಳೆ. ಇವು ಅದು ಹೆಸರು ಕಾಳು, ಇದು ಹೆಸರು ಬೇಳೆ. ಹೆಸರು ಬೇಳೆ. ಇದು ಹೆಸರು ಬೇಳೆ ಮತ್ತು ಅಕ್ಕಿ ಶೇಂಗಾನ ಹಾಕಿದ್ದೆ ಇದಕ್ಕೆ. ಅದು ಮೊನ್ನೆ ಕಡ್ಲಿದದು ಹೆಸರು ಕಾಳಿಂದ ಅಲ್ಲದ ಕಡ್ಲಿ ಹಾಕಿದ್ದೆ ಅದಕ್ಕೆ. ಬರೀ ಕಡ್ಲಿದದು ಮೊನ್ನೆ ಮಾಡಿದ್ದು ನಾನು. ಚಲೋ ಆಗಿದ್ದು ನೋಡವು. ಇಲ್ಲಿ ಶೇಂಗಾ ಚಟ್ನಿ ರೆಡಿ ಆದ್ರಿ ನಮ್ದು. ರೆಡಿ ಆತ. ಇವು ನಮ್ಗೆ ಹೆಂಗೆ ಬೇಕು ಹಂಗೆ ಹಾಕೋ ನಮ್ಮ. ನಿಮ್ಮ ಸಾಫ್ಟ್ ಬೇಕಂದ್ರೆ ಸಾಫ್ಟ್ ಹಾಕವು, ನಿಮ್ಗೆ ಕ್ರಿಸ್ಪಿ ಬೇಕಂದ್ರೆ ಕ್ರಿಸ್ಪಿನೂ ಹಾಕವು. ಎಲ್ಲ ಥರ 2 ಥರ ದೋಸೆ ಹಾಕ್ತವೆ. ಇವಾಗ ದೋಸೆ ನೋಡಿ ಹೇಳಿದ್ನಲ್ಲ ನಾನು ಕ್ರಿಸ್ಪಿ. ಇದು ಕ್ರಿಸ್ಪಿಯಾಗಿ ಬರ್ತೈತೆ ನೋಡ್ರಿ. ಅದೇ ರೀ ಸ್ವಲ್ಪ ದಪ್ಪ ಹಾಕಿದ್ರೆ ನಾವು ಅವು ಸಾಫ್ಟಾಗಿ ಬಂದುಬಿಡ್ತಾವೆ ರೀ. ಹೊಳಿ ಸಾಕಂತ ಇಟ್ಟಿರತ್ತಂತ ಒಂದ್ಸಲ ನೋಡಿರಿ. ಬಾಬರಿಗೆ ಕ್ರಿಸ್ಪಿ ಆದಂದ್ರೆ ಅವರು ಊಟ ಮಾಡ್ತಾರೆ. ನಾವು ಅಮ್ಮಗೆ ಅಲ್ಲಿಲ್ರಿ ಅವ್ರಿಗೆ ಹಿಂದೆಲ್ಲ ದೌಡಿ ಎಲ್ಲ. ಹಾಗಾಗಿ ಅವ್ರಿಗೆ ಸ್ವಲ್ಪ ಸಾಫ್ಟಾಗಿ ಮಾಡೋಕೆ ದಪ್ಪ ಹಾಕಿನ್ರಿ ಒಂದಿಷ್ಟು. ಈಗ ಅದು ಕೂಡ ಹೋಗಾರಿಪ್ಪ ದಾದಾಜಿ ನೋಡಿ. ನಾನೊಂದು ಸ್ಪೆಷಲ್ ದೋಸೆ ಮಾಡ್ಕೊಂಡು ಬಂದೆ ರೀ. ಅಮ್ಮಗೆ ಅದು ಮಾಡಿಕೊಟ್ಟೆ ರೀ. ನಮ್ಮ ಅರ್ಶಿ ಅಂತೂ ಮನ್ನಿದ್ದನ ಮೊಕ ಉಬ್ಸಾಕತ್ತಾಡ್ರಿಪ್ಪ. ಇದು ಹೋಗಾಕ್ರಿ ಹುಬ್ಳಿಗೆ ಹೋಗಾಕ್ರಿ. ಅದಕ್ಕೊಂದಿಷ್ಟು ರೊಕ್ಕ ನೋಡ್ರಿ. ಮತ್ತು ಇವತ್ತು ಮೇಡಮ್ ಒಂದು ಅಂಗಿ ಕಳಿಸಿದ್ರಲ್ರಿ, ಅದಕ್ಕೊಂದು ಲೆಗಿನ್ಸ್ ಬೇಕಂತ್ರಿ ಈಗೀಗ. ಅದಕ್ಕೆ ಲೆಗಿನ್ಸ್ ಒಂದು ಬೇಕಮ್ಮ. ನಾನು ಮತ್ತೆ ಇನ್ನೇನೋ ತೊಗೊಳೈತಿ. ಬರ್ತೀಯ ಒಲ್ಲೆ ಅಲ್ಲ ನಾವು ಬೇಕು ಒಲ್ಲೆ ಅಂತಾರಿ. ಹೋಗು ಅಂದೆ ರೀ. ನಾನು ಹೋಗಂಗಿಲ್ಲ ರೀ. ಇಲ್ಲಿ ಮತ್ತೆ ಮುದಕ್ಕೆ ಹಾಕಿ ಬಂದೆ ರೀ ಒಬ್ಬೇಕೆ. ತಾವು ಹೋಗ್ರಿ. ಅದಕ್ಕೆ ಮತ್ತೆ ಬರೋಬ್ರು ರೆಡಿ ಆಗಿರಿ. ಆಟೋ ಅಣ್ಣರಿಗೆ ಫೋನ್ ಹಚ್ಚಿದ್ದೀರಿ. ಈಗ ಅಡುಗೆ ಅಂತಂದ್ರೆ ನಿನ್ನೆ ಮಾಡಿದ ರಾತ್ರಿ ಅನ್ನ ಕುಕ್ಕರ್ ಹಂಗೆ ತುಂಬಿದ್ದು ನೋಡ್ರಿ. ಅನ್ನನ ಉಂಡಿಲ್ಲ ಅದು. ಯಾರು ಚಿಕನ್ ಪಲ್ಯ ಮಾಡಿರಿ ಮತ್ತೆಲ್ಲ ಮಾಡಿರಿ. ಅದೇ ಇಷ್ಟು ಒಂದು ಚಮಚ ಎಷ್ಟು ಹೋಗೈತೆ ನೋಡ್ರಿ. ಅದು ಅಮ್ಮ ಉಂಡ್ರೆ ಇಷ್ಟ ಅನ್ನ. ಉಳ್ಕಿದ್ರೆಲ್ಲ ಬಾಬರದೆಲ್ಲ ಬರೀ ಚಪಾತಿನ ಉಂಡ್ಬಿಟ್ರು. ಅನ್ನನ ಮುಟ್ಟಿಲ್ಲ. ಅನ್ನನ ಹಂಗೈತಿ. ಬ್ಯಾಳಿ ಸಾರು ಐತಿ. ಚಿಕನ್ ಪಲ್ಯ ಮಾಡಿದ್ರೆ ಬ್ಯಾಳಿ ಸಾರಿಗೆ ಹೋಗ್ರಿ. ಮತ್ತು ಅದನ್ನು ಬಿಸಿ ಮಾಡ್ತೀವಿ. ಆಲೂಗಡ್ಡೆ ಪಲ್ಯ ಮಾಡೀವಿ. ಇನ್ನು ಚಿಕನ್ ಐತ್ರಿ. ಅದು ಬಂದು ಬಿರಿಯಾನಿ ಮಾಡ್ತೀನಿ ಮಕ್ಕ ಕುಕ್ಕರ್ ಅಂತಂದು ಹೇಳಿನ್ರಿ ಅಮ್ಮಗೆ. ಅನ್ನ ನೋಡಿಲ್ರಿ ಅವ್ರು ಇನ್ನೂ. ನೋಡಿದ್ರೆ ಬೇಕಾ ರೀ. ಅದಕ್ಕೆ ಅಲ್ಲಿ ಮಟ್ಟ ಆಸಿಪದ ಯಾರು ಬಂದು ಅವ್ರ ಅಪ್ಪ ಬಂದ್ರೆ ಅದೆಲ್ಲ ಉಣ್ತಾರ. ಅದನ್ನ ಮಧ್ಯಾಹ್ನ ಬಂದು ಅದು ಬಿರಿಯಾನಿ ಮಾಡಿಬಿಟ್ಟು ನಮ್ಗೆ ಮಧ್ಯಾಹ್ನ ಊಟಕ್ಕೆ ಎಲ್ಲರಿಗೂ ಆಗುತ್ತೆ ಬಿಸಿ ಬಿಸಿ. ಹೋಗಂದ್ರೆ ಅಮ್ಮ ಈಗ ಪಟ್ಟ ಅದು ಕಿಲಿಪ್ ಹಾಕೋ ಬಂದ್ರಲ್ಲಿ ಆಟ ಆಡೋರು. ನಮ್ಮ ಅರ್ಶಿ ಅರಿಪೆ ಅವತ್ತು ಎಲ್ಲ ಮಾರ್ಕೆಟೆಲ್ಲ ಅರ್ಶಿ ಅಂದ್ರಿ. ಅರ್ಶಿ ನಿಂದು ಹೋಗಾಕತ್ತೀವಿ ನಾವು. ನೀವಂತೂ ಉಂಡು ಹೊಂಟಿರಿ, ನಾನೇನು ಉಂಡಿಲ್ಲ ಅಂತ ನಮ್ಗೆ ಅದು ಜೋರು ಮಾಡಕತ್ತಾಳ್ರಿ. ಆಕೆ ಗುಣ್ಬಾಳ ಅಂತಂದು ಯಾರು ಹೇಳೇ ಇಲ್ರಿ. ತಾನ ಜಗತ್ತೈತಾ ತಾನ ಊಟ ಬಿಡ್ತಾಳ್ರಿ. ಅಣ್ಣರೆಲ್ಲಿ ಹೋದ್ರವಾ ಬಿಸ್ಲಾರ್ ಇಲ್ಲಿಸ್ ನಮ್ಮನ್ನ. ಇದು ಜಳ ಆಕೈತಿ ನಿತ್ಕಂತಂದ್ರೆ ಗಾಡಿ ಬಿಸ್ಲಾ ನಿಂತೀನ ಅಂತ ನೋಡ್ರಿ. ಗಾಡಿ ಹೋಗಕತ್ರ ಗಾಳಿ ಬರುತ್ತೆ. ನಿತ್ಕಂತಂದ್ರೆ ಜಳ ಆಗುತ್ತೆ. ಹೌದಾ ಅಲ್ಲ ಕರೆಕ್ಟ್ ಹೇಳ್ರಿ. ನಿಮ್ಮ ಕಮೆಂಟ್ ಮಾಡ್ರಿ. ಮತ್ತೆ ಬಸ್ ನೋಡಿದೆ ನಿಂತಂದ್ರೆ ಜಳ ಆಕೈತಿ. ಅದ್ರಾಗ ಈ ಕಾಂಕ್ರೀಟಿನ ರೋಡ್ ಆಗ್ಬಿಟ್ಟವ್ರಿ ಈಗ. ಮತ್ತೆ ನೀವು ಜಳ ರೀ ಬಂದಾರನ ಅಂತ ನಾವು ನೋಡಕತ್ತೀರಿ. ಏನೈತೆ ಪೈಲ್ ಒಟ್ಟು ಆವಾಜ ಹಾಕೈತ್ರಿ. ಅದು ಏನೈತೆ ಬಂದಾರನ. ಕ್ಯಾಮ್ರಾ ಚಿಕ್ಕ ಹಿಡ್ಕೊಂಡು ಆದ್ರೆ ಆವಾಜ ಆಗ್ತೈತಿವ. ಏನೈತೆ ಯಾರಿಗೆ ಈಪ್ಪ ಇಷ್ಟದ. ಇಲ್ಲಿ ಗದ್ಲನ ಗದ್ಲ ರೀ. ಟ್ರಾಫಿಕ್ ಅಷ್ಟು ತುಂಬ್ದಂಗಿತ್ತು. ಈಗ ಒಂದು ಸ್ವಲ್ಪ ಫುಲ್ ಆದಂಗೆ ಆಯ್ತು ನೋಡ್ರಿ ರೋಡ್. ಹೌದು ರೋಡ್ ಎಲ್ಲ ಹೆಂಗಾಗ್ತೈತೆ ನೋಡಿ. ಇದು ಮೇಳ ಪೊಲೀಸ್ ಸ್ಟೇಷನ್ ಇತ್ತು ನೋಡಿ. ಇದು ಮಿನಿ ವಿಧಾನಸೌಧ.
ಚಿಟ್ಕುಬ್ಬಿ ದವಾಖಾನೆ ಬರತ್ರಿ ನಮ್ಮ ವರ್ಷ ಡೆಲಿವರಿ ಆಗಿದ್ದು ಅಲ್ಲೇ ರೀ ಹುಟ್ಟಿದ್ದು ಚಿಟ್ಕುಬ್ಬಿ ದವಾಖಾನೆ ಒಳಗನ. ನೀನು ಮಂಗ್ಲಾ ನರ್ಸಿಂಗ್ ಹೋಮ ಸಭ್ಯಪ್ಪ ತೋರಿಸ್ದಲ್ಲ ಅಲ್ಲಿ ಇಲ್ಲೇ ಹೋದ್ನ ಅಂದ್ರೆ ಅದು ಚಿಟ್ಕುಬ್ಬಿ ದವಾಖಾನೆ ನೋಡ್ರಿ. ಇಲ್ಲಿ ನಾವು ದುರ್ಗದ ಬೈಲಿ ಬಂದಿವ್ರಿಪ್ಪ. ಎಲ್ಲಿಲ್ಲ ಸದ್ರ ಮುಂದೆ ಹೋಗನ್ರಿ. ಹಾಂ ಬಿಟ್ಬಿಡ್ರಿ ಅಣ್ಣ ಅಲ್ಲಿ ಇಲ್ಲೇ ಐತಿ ನೋಡ್ರಿ ಟೋಪಿ ನೋಡ್ರಿ ಟೋಪಿ ರೀ. ನೈಟಿ ಇವೆಲ್ಲ ಲೇಸ್ ನೋಡ್ರಿ ಹೊಳ್ಯಾಕತ್ತವ್ರಿ. ನಮ್ಮನ್ನೆ ಬ್ಲೌಸ್ ಹೊಲ್ದಿದ್ದೆ ಅದು ಕಸಿಬೇಕಾಗಿತ್ತು ಅವು ಇಲ್ಲ ಇಲ್ರಿ ಅಂತವು. ಎಲ್ಲಿ ಹೋದ್ರಪ್ಪ ನಮ್ಮ ಹುಡುಗರು ಎಲ್ಲಿ ಕಾಣವಲ್ರಿ ಇವ್ರು. ಅಯ್ಯೋ ಎಲ್ಲಿ ಹೋಗಿ ಯಾರನ್ನ ಮುಂದ ನಾ ಎಲ್ಲಿ ನಿಂತ್ಕೊಂಡು ನಾನು ಬಿಟ್ಕೊಟ್ಟು ಹೋಗ್ಬಿಟ್ಟಾರ. ಗಾಗಲ್ ಇವ್ರ ಅಂಗಡಿ ಒಳಗೆ ಬಂದು ಒಂದು ಚಸ್ಮಾ ಖರೀದಿ ಮಾಡಿದೀವಿ ನಾವು ಸ್ವಲ್ಪ ಅಲ್ಲಿ ಹೋಗೋದು ಜಾಸ್ತಿ ಅಲ್ರಿ. ನಮ್ಮ ಆಸಿಫ್ಗೂ ಬೇಕ್ರಿ ಅವು, ಆಸಿಫ್ಗೂ ಬೇಕು ನಮಗೂ ಬೇಕ್ರಿ. ಹೋಟ್ಲ್ ನೋಡಿದ್ರನ ರೊಕ್ಕ ಇಸ್ತಾರಿಪ್ಪ ಅಲ್ಲಿ ಲಗಿನ್ಸ್ ಬೇಕಾ ನಿಂಗೆ ಅದ ನೋಡಿ. ಏನಾರಿಪ್ಪ ಆರ್ಡ್ರ್ ಕೊಡಕ್ಕೆ ಬಂದ್ಯಾನ? ನೋಡಕ್ಕೆ ಬಂದ್ಯಾ? ಆರ್ಡ್ರ್ ಏನು ಕೊಡಕ್ಕೆ ಬಂದಿಲ್ಲ. ಹೌದಣ್ಣ ನಾನೆಲ್ಲ ನಮ್ಮ ಮಾರಿಪ್ಪ ಆರ್ಡ್ರ್ ಕೊಡಕ್ಕೆ ಬಂದನ ಅಂತ ಮಾಡಿದ್ದೀರಿಪ್ಪ. ಅವೆಲ್ಲ ಸಿಗ್ತಾವ ನೋಡ್ರಿ ನಾವು ಅವ ಹಾಂ ಹಾಂ ಹಂಗೆಲ್ಲ ಬರೋದು ಈಗ ಇದು ಮಾಡ್ತಾರಲ್ಲ ಗುಂಗಟ್ಟೊಳಗೆ. ಹೌದು ಕರೆಕ್ಟ್. ಏನು ನೋಡ್ತೀನಿ ಈಗ ಏನು ದುಲಾನ್ ಸೆಟ್ ದುಲಾ ಸೆಟ್ ಎಲ್ಲ ನೋಡ್ರಿ. ಅಲ್ಲಿ ಪ್ಯಾಂಟ್ ಕೇಳಕ್ಕೆ ಹೋಯ್ದ್ರಿ ಬೇಕು ಬ್ಯಾಗಿ ಪ್ಯಾಂಟ್ ಭಾಳ ರೇಟ್ ಜಾಸ್ತಿ ಹೇಳಿದ್ರಿ ಅವರು. ನಮ್ಮ ರೇಟಿಗೆ ಕೊಡಲಿಲ್ಲ ರೀ. ಮಾಡೋಣ ಅದಕ್ಕೆ ಓಡ್ನಿ ರೀ. ಸ್ವಲ್ಪ ಬಂಗಾರದ ಅಂಗಡಿ ಹೋಗಂತಡ್ರಿ ನಾವು. ಅರಿಪ್ಪ ಅಲ್ಲಿ ಬಂಗಾರದ ಅಂಗಡಿ ಹೋದ ನೋಡಿ. ಎಲ್ಲಿ ಬಂಗಾರದ ಅಂಗಡಿ ಅಲ್ಲಿ ನೋಡಿ. ಮತ್ತು ದುಬಾರ್ ಆಗಿದ್ದಕ್ಕೆ ಏನು ಮಾಡ್ಯಾರ ಅವ್ರು ಬಂದ್ ಮಾಡಿದ್ದಾರೆ. ಈ ಚಪ್ಪಲಿ ಅದ ನೋಡಿ ಇಲ್ಲಿ ಎಷ್ಟು ಮೇಕಪ್ ಸೆಟ್ ಒಟ್ಕೊಂಡ್ರೂ ಕಡಿಮೆ ಅನ್ನಾರಿ ಇವ್ರಿಗೆ. ಕಡಿಮೆನ ಹಾಕಾಯ್ತ್ರಿ ನೀವ್ರಿಗೆ ಅದೇನ್ರಿ. ಮತ್ತು ಇಲ್ಲೇ ನಿಂತಾರೆ ಮುಂದಕ್ಕೆ ಹೋಗಲ್ರಿ. ನಾನು ಇಲ್ಲಿ ಒಡ್ನಿ ತೊಳಕಿದ್ದೆ ರೀ. ಇಲ್ಲಿ ಅವು ಸಣ್ಣ ಸಣ್ಣ ಕಿಲಿಪ್ ಬೇಕಾಗ್ಯವ್ರಿ ಅವು ತೊಳಕ್ಕೆ ಬಂದ್ರಿ ಹುಡುಗರು. ಐಸ್ ಕ್ರೀಮ್ಗೆ ಹ್ಞೂ ಕೊಡ್ತೀನಿ ತಗೊಳ್ಳಿ. ಮತ್ತು ನೀವು ತಗೊಳ್ಳಿ ಪಾನಿಪುರಿ ತಿಂತೀರಾ? ಹೆಂಗೆ ತುಂಬಿಟ್ಟಿರ್ತಾರೆ ನೋಡ್ರಿ ಅದ್ರ ಬುರ್ಕ. 3 ಬುರ್ಕ ಅದ ನಮ್ಮ ಮೇಡಮ್ ಕಡೆ ಕಸಿದ್ದು ಸುಮ್ ಕುಂದ್ರ. ಹೌದಲ್ಲ ನಿನಗೂ ಐತೆ ಅದ್ರಾಗ ಒಂದು. ಈ ಮೆಲ್ಟ್ ಐತೇನ್ರಿ ಇಲ್ಲಲ್ರಿ? ಹೆಂಗೈತೆ ಮಮ್ಮಿ? ಇಲ್ಲಿ ಕುಂತೀನಿ ಬಾ ಒಂದು ಸೈಡ್ ಸುಮ್ಮನೆ. ತಣ್ಣನ ಕುಡ್ದೆ ನಂಗೆ ಗಂಟಲು ಹಿಡ್ಬಿಡ್ತಿ. ಹುಬ್ಬಳ್ಳಿ ಸುತ್ತಾಡೋದು ಹಿಂಗೆ ನೋಡ್ರಿ ಕೆಟ್ಟ ಬಿಸಿಲೊಳಗೆ ಪಾನಿಪುರಿ ತಿನ್ಕೊಂತ ಐಸ್ ಕ್ರೀಮ್ ತಿನ್ಕೊಂತ ಮತ್ತು ಮೇಲೆ ಪಾಲೋದ ಬೇಕಂದ್ರೆ ಈಗಿನ್ನು ಮಕ ಅಂದ್ರೆ ದಪ್ಪ ಮಳೆ ಬಿಡ್ತಾಳ್ರಿ. ಇಲ್ಲಿ ನೋಡ್ರಿ ನಮ್ಮಮ್ಮ ಪೆಂಡಲ್ ಗೆಜ್ಜಿ ಗೋಡಂಬಿ ಗೆಜ್ಜಿ ನೋಡ್ಕೊಂಬರಿ ಕೇಳ್ಕೊಂಬರಿ ಅಂತ ಯಾರು ಹಂಗಾಗಿ ನೋಡಕತ್ತಿ ನೋಡ್ರಿ. ಲೇಟ್ ಚಲೋ ಬಿತ್ತು ಮೇಬಿ ಏಕೇಕ ಒಂದ ತೊಗೊಂಬ ಸಾಕು ಕಲ್ಲಂಗಡರೀಗ. ಮತ್ತು ಎದಕ್ಕೆ ಬಂದಾರಪ್ಪ ಅಂದ್ರೆ ತಿನ್ನಕ ಬಂದಾರ್ರಿ ಇಲ್ಲಿಗೆ ಇವರು. ಸಾಯಂಕಾಲ ಅಂತ ಆಗಂಗಿಲ್ಲ, ನಮ್ಮ ಅವ್ವ ಬರಂಗಿಲ್ಲ, ಈಗ ಹೋಗ್ಬಿಟ್ರತಂತ ಬಂದಾರ ಅವ್ರು. ರೊಕ್ಕ ಸಂಬ ವಾಪಸ್.
ಇಲ್ಲಿ ನೋಡಿರಿ ಇಬ್ಬರು ಮ್ಯಾಂಗೋ ಪಾಲ್ದ ತೊಗೊಂಡ್ರಿ ನೋಡ್ರಿ. ನಾನು ಆಗಲೇ ಐಸ್ ಕ್ರೀಮ್ ತಿಂದಲ್ರಿ, ಅದ ಒಂದು ತಿನ್ನಬಿಟ್ಟ ರಗಡ ಆತರ ನಂಗೆ. ನನಗೆ ಐಸ್ ಕ್ರೀಮ್ಗೂ ಅಲರ್ಜಿ ಐತ್ರಿ, ಗಂಟ್ಲು ಗೊಸ್ ಅಂದ್ಬಿಡೈತಿ. ಮತ್ತು ತರ್ಷಿಯ ಮನೆಗೆ ಹೋಗ್ರಿ ನೋಡು, ಮತ್ತು ಅಲ್ಲಿ ಹೋಗಿದ್ಮೇಲೆ ಮಕ್ಕ ಬುಸ್ಬೇಡ್ರಿ. ಮನೆಗೆ ಹೋಗಿದ್ಮೇಲೆ ಏನಿರ್ತ ಈಗ ಮುಗಿಸ್ಕೊಂಬಿಡ್ರಿ. ಏನದಿಲ್ಲ ಇಲ್ಲ, ಇದು ಚಾಟ್ ಸೆಂಟರ್ ರೀ. ಇದು ಗದ್ಲಿಲ್ಲ, ಸಾಯಂಕಾಲ ಭಾಳ ಗದ್ಲಿರತ್ತೆ ರೀ. 90 ರೂಪಾಯಿ ಅಂತ ನೋಡ್ರಿ. ಅದು 90 ರೂಪಾಯಿ ಕೊಂದನ್ರ, ಅದು 180 ರೂಪಾಯಿ. ನಮ್ಮ ಆಟೋ ಅಣ್ಣಾರ ಬಂದ್ರಿ, ವಾಪಸ್ ಹೊಳ್ಳಿರಿ. ಹ್ಞೂ ಅದ ನಿದ್ರಿ ಈಗ ಬಿಸ್ಲಾಗ ಹೋಗಕತ್ರಿಪ್ಪ ಮನೆಗೆ. ಬಂದಿರಿ ನಾವು ಹುಬ್ಳಿಗೆ ಹೋಗಿ. ಏನು ಬಿಸಿಲು ಅಂತೀರಿಪ್ಪ, ಭಯಂಕರ ಬಿಸಿಲು ರೀ. ಬಂದು ಕೈಕಾಲು ಮಕ್ಕ ತಗೊಂಡು ಸ್ವಲ್ಪ ನೀರು, ನಾನು ಬಿಸಿನೀರಲ್ಲ ಅಲ್ಲಿ ಐಸ್ ಕ್ರೀಮ್ ತಿನ್ಬಾರ್ದು, ಇಲ್ಲಿ ಬಿಸಿನೀರು ಕುಡಿಯೋದು. ನಾನು ಬಿಸಿನೀರು ಕುಡಿದು ಸ್ವಲ್ಪ ಸಣ್ಣಾಗಿದ್ದು ಕಾಸಿಟ್ಟಾಗಿ ಜಾನ ಹೋಗಂಬಂದ ಒಂದು ಗುಂಡಿ ತುಂಬಗಿ ಹಾಗಾಗಿ ಬಂದು ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು, ಸ್ವಲ್ಪ ಕೊತ್ತಂಬರಿ ಬಂದಿರಿ. ಒಂದಿಷ್ಟು ಚಿಕನ್ ಐತೆ, ಅದನ್ನ ಬಿರಿಯಾನಿ ಮಾಡ್ಬಿಟ್ಟು ಅಂತಂದ್ರೆ ಎಣ್ಣೆ ಕಾಯ್ತೀನಿ. ಈಗ ಉಳ್ಳಾಗಡ್ಡಿ ಹಾಕೊಂಬಿಡೋಣ. ದಿಢೀರ್ ಬಿರಿಯಾನಿ ಅಂತೀರಿ, ದಿಢೀರ್ನೆ. ಇದು ಲೇಟ್ ಆಗೋಂಥ ಬಿರಿಯಾನಿ ಅಂದ್ರೆ ದಿಢೀರ್ನ ಆಗೋಂಥ ಬಿರಿಯಾನಿ ಇದು. ಸ್ವಲ್ಪ ಮಾಡ್ತೀನಿ, ಮಧ್ಯಾಹ್ನಕ್ಕೆ ಎಷ್ಟು ಬೇಕು ಅಷ್ಟ ಮಾಡ್ತೀನಿ. ನೋಡಿರಿ ಉಳ್ಳಾಗಡ್ಡಿ ಫ್ರೈ ಆಗತ್ತೆ. ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ರಿ. ಆಮೇಲೆ ಹಸಿ ಖಾರ, ಒಣ ಖಾರ ಏನು ಯೂಸ್ ಮಾಡಲ್ಲ ಈಗ. ಹಸಿ ಖಾರ ಒಡ ಜೋಡಿ ಗಜ್ಜಿನ್ರಿ, ಅದನ್ನ ಹಾಕೊಂಡ್ಬಿಡ್ತೀನಿ ಈಗ. ಇದ್ರೊಳಗೆ ಹಾಕ್ಕೊಂಡು ಈಗ ಮಿಕ್ಸ್ ಮಾಡೋಣ. ಈ ಥರ ಮಿಕ್ಸ್ ಮಾಡಿ ಈಗ ಟೊಮೆಟೊ ಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ನಾವು ಒಣ ಮಸಾಲೆ ಏನು ಹಾಕ್ಕೊಂಡಿಲ್ಲ ರೀ, ಪುಡಿ ಐತಲ್ರಿ, ಪುಡಿ ಹಾಕೊಂಡ್ಬಿಡ್ತೀನಿ. ಮತ್ತು ಮಸಾಲೆ ಜಾಸ್ತಿ ಬೇಡ ಅಂತಂದ್ರೆ ಇವು ಎಲೆಕಾಯಿ, ಲವಂಗ, ಚಕ್ಕೆ ಅದು ಹಾಕಿದ್ವಿ ರೀ, ಅದು ಬೇಡ. ಟೊಮೆಟೊ ಹಣ್ಣು ಸ್ವಲ್ಪ ಇದನ್ನ ತಗೊಳ್ಳಿ. ಮತ್ತು ಒಂದು ಕಟ್ಟು ಇದು ಪಾಲಕ್ ತೊಗೊಂಡ್ರಿ. ಈ ಚಿಕನ್ ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಈಗ ಇವಾಗೇನು ಮಮ್ಮಿ? ಈಗ ಅರ್ಶಿನ ಪುಡಿ, ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಂಥದ್ದು. ಉಪ್ಪಿಂದಲ್ಲೇ ನೋಡಿಲ್ಲ ಹೆಂಡೆ ಹಿಂದೆ ಉಪ್ಪು ಹಾಕಿ ಏನು ಮಾಡೋದು? ಅರ್ಶಿನ ಪುಡಿ ಹಾಕ್ಬೇಕೈತೆ, ಬೇಡ ಆಗಿತ್ತಿಲ್ಲ ಅದಿಲ್ಲ, ಇರಲಿ. ಬೇಳೆ ಮಾಡ್ಬೇಕಂತ ಮಾಡಿದ್ದೆ ನಾನು. ಅಯ್ಯೋ ವೈಟ್ ಆಕೈತೆ ಅಂದ್ರೆ ಅರ್ಶಿನ ಪುಡಿ ಹಾಕ್ಲಿ ಅಂದ್ರೆ ವೈಟ್ ಆಕೈತೆ, ಅದಕ್ಕೆ ವೈಟ್ ಮಾಡ್ಬೇಕಂತ ಮಾಡಿದ್ದೆ. ಹೌದಾ? ಮತ್ತು ಅರ್ಶಿನ ಪುಡಿ ಯಾಕೆ ಹಾಕಿದ್ದಿ? ಹಾಕಿದೆಲ್ಲ ನಾನು, ನೆನಪಾಗಲಿಲ್ಲ. ಸ್ವಲ್ಪ ಲೈಟ್ ಹಾಕಿಂತ ಇರಲಿ ಬಿಡಿ. ಮಿಕ್ಸ್ ಮಾಡಿ ವಾಸನೆ ಚಲೋ ಬರತೈತಿ. ಏನಪ್ಪ ಆಯ್ತಂತ ನೋಡಿ. ಇಲ್ಲಿ ನೋಡಿರಿ ಸ್ವಲ್ಪ ಮಸಾಲೆ ಹಾಕಿದ್ದಾರೆ. ಬಿರಿಯಾನಿ ಮಸಾಲೆ, ಗರಂ ಮಸಾಲ, ಧನಿಯಾ ಪುಡಿ ರೀ, ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ ರೀ. ಇಷ್ಟಾದ್ರೆ ಸಾಕು ಅದಕ್ಕೆ. ಈಗ ಮಿಕ್ಸ್ ಮಾಡೋಣ ರೀ. ಈಗ ಒಂದಿಷ್ಟು ಮೊಸರು ಹಾಕೀನಿ ರೀ. ಈಗ ಮಿಕ್ಸ್ ಮಾಡೋಣ. ಮತ್ತು ಮೊಸರು ಹಾಕಿದ್ದೀನಿ ಮಮ್ಮಿ. ಈಗ ಮೊಸರು ಹಾಕಿದೆ. ಈಗ ಏನು ಮಾಡೋಣ, ಒಕ್ಕದವ್ರನ್ನ ನೀರು ಬಸ್ಕೊಂಡು ಹಾಕೊಂಬಿಡೋಣ. ಈಗ ಅದ್ರೊಳಗೆ ಹಾಕ್ಕೊಂಡು ಒಂದು ಸೀಟಿ ಮಾಡಿಸ್ಬಿಟ್ರೆ ಆಗ್ಬಿಡತ್ತೆ. ನಮ್ಮ ಅರ್ಶಿಯನ್ನ ಅಷ್ಟು ಮಾಡೋಷ್ಟು ಇದು ಪೇಷನ್ಸ್ ಇರಲ್ಲ ನಮ್ಗೆ. ಆಯ್ತು ಒಂದು ಕಡೆ ಅನ್ನ ಮಾಡ್ಕೊತಾಳ, ಒಂದು ಕಡೆ ಪಲ್ಯ ಮಾಡ್ಕೊತಾಳ. ಹೌದು, ಆಕಿ ಹೆಂಗಾರಕೈತಿ ಮಾಡಕ್ಕೆ ನನಗೆ ಉಳ್ಳಾಗಡ್ಡಿ ಕರ್ಕೊತಾಳ ಆಕಿ, ಎಲ್ಲ ಮಾಡ್ಕೊತಾಳ ಆಕಿ ಅಷ್ಟು ನನಗಿದ ಇಲ್ಲ ಈಗ ನಿಂತ್ಕೊಂಡು ಮಾಡೋ ಅಷ್ಟು. ನಂಗೆ ತಲೆ ಚಟ ಚಟ ಹೊಡೆದೈತಿ. ಈಗ ಅಕ್ಕಿ ಹಾಕೊಂಡ್ರಿ ನಾವು. ಒಂದು ಕಲ್ಪ ಕಡಿಮೆ ತೊಗೊಂಡಿಲ್ಲ. ಒಂದು ಕಲ್ಪ ಕಡಿಮೆ ಇದಾವೆ. ಒಂದು ಅರ್ಧ ಕಪ್ ಹಾಕಿದ್ರೆ ಸಾಕಾಕಿರಿ ಸುಮ್ಮನೆ. ಉಣಂತ ಈಗ ರಾತ್ರಿ ಎಲ್ಲರಿಗೂ ಹಾಕೈತಿ. ಏನು ಮಾಡ್ತೀವಿ ಇದು ಇಲ್ಲ ವಾಸನೆ ಕುಡ್ಕೊತ ಕುಂತಿಲ್ಲೇ ಅಂತೇಳಿ. ಇದಕ್ಕೆ ನೀರು ಹಾಕಿದ ಮೇಲೆ ಸ್ವಲ್ಪ ಖಾರ ಉಪ್ಪದು ನೋಡಿಕೊಂಡು ಅದಕ್ಕೆ, ಯಾಕಂದ್ರೆ ಅಕ್ಕಿಗೆ ಒಂದಷ್ಟು ನಾವು ಚಿಕನ್ಗೆ ಒಂದಷ್ಟು ಹಾಕಿರ್ತೀವಿ ರೀ, ಅಕ್ಕಿಗೆ ಒಂದಷ್ಟು ಹಾಕ್ಬೇಕಲ್ರಿ. ನೋಡಿಕೊಂಡು ಹಾಕ್ರಿ, ಮತ್ತು ಕಡಿಮೆ ಇರ್ತಾನೆ ಉಪ್ಪು ಖಾರ ಅಷ್ಟೇ ರೀ. ಈಗ ಮಿಕ್ಸ್ ಮಾಡಿ ಈಗ ನೀರು ಹಾಕೊಳ್ಳೋಣ ರೀ. ನೀರು ಇವಾಗ ನೀರು ಹಾಕೊಂಡ್ಬರ್ಲಿ. ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಬೇಕಾಗ್ತದೆ ನಾವು, ಯಾಕಂದ್ರೆ ಅಕ್ಕಿಗೆ ಉಪ್ಪು ಹಾಕಿರಲ್ಲ, ಅನ್ನಕ್ಕೆ ಹಾಕುವಷ್ಟು ಉಪ್ಪು ಹಾಕಿಬಿಟ್ರೆ ಮುಗೀತು. ನಮ್ಮದು ಬಿರಿಯಾನಿ ಸೀಟಿ ಹಾಕತ್ರಿ 2:30 ಆಯ್ತು ಟೈಮ್ ರಾಗಲಿಗೆ.
ಇಲ್ಲೇ ಹೊರಗೆ ತೊಗೊಂಬಂದ್ಬಿಟ್ರಿ ಮಮ್ಮಿ ಬಿರಿಯಾನಿ. ಇದು ಎಲ್ಲೋ ಪಲಾವ್ ಆತಲ್ಲಿದೆ. ಎಲ್ಲ ಹಾಕೈತದ ನಾನು ಅರ್ಶಿನ ಪುಡಿ ಹಾಕಿದೆ ಅಂತ ಹೇಳಿಲ್ಲ ನಿನಗೆ. ಅರ್ಶಿನ ಪುಡಿ ಹಾಕಿದ್ರಾಗ ಅದು ಎಲ್ಲ ಆತದ. ಈಗೆಲ್ಲ ಎಲ್ಲ ದೊಣ್ಣೆ ಬಿರಿಯಾನಿದಾಗ ಆಗಿತ್ತು. ದೊಣ್ಣೆ ಬಿರಿಯಾನಿ ಆತ. ಚಲೋ ಆತದ. ಬರೋದ್ರಾಗ ಇದು ಶೋ ಅಂತಂದು ರೂಢಿ ಆಗ್ಬಿಡ್ತಲ್ಲ. ಅದು ಏನು ಮಾಡಿದ್ರೆ ಅಂದ್ಬಿಟ್ರು ಸುಮ್ಮನೆ ನಿಂತೈತದ. ನಿನ್ಬೇಕದೀಗ ಮೊಸರು ಹಾಕ್ಯಂತಾರೆ ಏನು ಹಾಕ್ಯಂತಾರೆ ಇವಾಗ ಅಮ್ಮ. ಮೊಸರು ತಲೆ ಇಲ್ಲಿ ನೀವು ಹಾಕ್ಯಂತೀರಾ ರೀ ನಾನು ಹಾಕೋದೆ. ಹಾಕ್ಕೊಂಡು ಆಯ ಚಿಂಟಕ್ಕ ಜಳ ಭಾಳ ಐತ್ರಿ. ಹೆಂಗೈತರಿಪ್ಪ? ಖಾರನ ಆಗಿಲ್ಲ, ಮಸಾಲೆ ಜಾಸ್ತಿ ಆಗಿಲ್ಲ, ಇಲ್ಲ ಸಿಂಪಲ್ಲಾಗಿ ಮಸ್ತ್ ಆತು. ನಮ್ಮಮ್ಮ ಖಾರ ಆಗಿಲ್ಲ ಅಂದ್ರೆ ಭಾಳ ಇಷ್ಟ ರೀ ಅವ್ರಿಗೆ. ಖಾರ ಆದ್ರೆ ಉಣ್ಣಂಗಿಲ್ಲ ರೀ ಅವರು. ಮೆತ್ತಗನಾಗೈತ್ರಿ ಅನ್ನ. ಪಾಲಕ್ ಹಾಕಿದ್ವಲ್ಲ, ಪಾಲಕ್ ಅಕ್ಕಿ ನೆನ್ಸಿಟ್ಟಿದ್ವಿ. ಪಾಲಕ್ ಹಾಕಿದ್ರೆ ಭಾಳ ಮೆತ್ತಗೈತೆ ಅನ್ನ. ಅದ್ರ ಸಂಬಂಧ ಹಾಕೋದು ಪಾಲಕ್. ಇದೊಂದು ಸ್ವಲ್ಪ ಗೋಧಿ ಕಡ್ಡಿಬೇಳೆ ಮತ್ತು ಅಕ್ಕಿ ರೀ ಮಾದ್ಲಿಗೆ ರೀ ಇದು. ಈಗ ಬಂದೆ ನಮ್ಮ ಚಿರಾಕ್ ಐತ್ರಿ, ಚಿರಾಕ್ ಹಚ್ತೀವಿ ನಮ್ಮ ಮನೆಯೊಳಗೆ ನಾವು. ಹಾಗಾಗಿ ಅದಕ್ಕೆ ಮಾದ್ಲಿ ಬೇಕಲ್ರಿ, ಅದಕ್ಕೆಲ್ಲ ರೆಡಿ ಮಾಡಿ ಈಗ ಅರಿಪಂಕಾಯಿ ಕೊಟ್ಟು ಕಳಿಸ್ತೀನಿ ರೀ. ಲಾಸಿ ಪರ ಹೋದ ಗಿರಣಿಗೆ ಇಡ್ತಾನೆ ರೀ. ಅದು ಯಾವಾಗ ಮಾಡೋದಾಗತ್ತೆ ನೋಡ್ಬೇಕು ರೀ. ಈಗ ನಾಳೆ ಮಾಡಂತಾರೋ ನಾಡ್ದು ಮಾಡಂತಾರೋ ಗೊತ್ತಿಲ್ಲ ರೀ. ತರಿಸ್ಯಾರ ಅದಕ್ಕೆ ಕೊಟ್ಟು ಕಳಿಸ್ತೀನಿ ರೀ. ಈಗ ಅವ್ನು ಕೊಟ್ಟಿರಾರಿಪ್ಪ ತೊಗೊಂಡು ಹೋಗಕತ್ಲ ರೀ. ಇಲ್ಲಿ ಕಿರ್ಕ್ಸಲ್ ಇಟ್ಟಾಡು, ಕಿರ್ಕ್ಸಲ್ಸೋದು ಕೊಟ್ಟು ಬಾ ನನಗೆ ಅಂತಂದು ಇಟ್ಟು ಬರ್ತೀವಿ ಹೋಗಿ. ಆಮೇಲೆ ಹೋಗಿ ತೊಗೊಂಬರಕ್ಕೆ ಬರತ್ತೆ. ಹೋಗು ನೆನಪು ಮಾಡುವ ತೊಗೊಂಬರೋದ ಇಲ್ಲ ರೀ. ಅವ್ರ ಅಣ್ಣ ಬಂದ್ಮೇಲೆ ಕೆಲಸದಿಂದ ತಾಸಿಗೆ ಬಂದಾರಿ. ಅನ್ನ ಹಾಕಿ ಕೊಡಕತ್ತಾಡ್ರಿ ಅವಂಗೆ. ನಮ್ಮ ದಪ್ಪನ ಜಿಂಗಿ ಕೊಟ್ಟಾರ್ರಿ ಪಲ್ಯ ಮಾಡಕ್ಕೆ. ನಿನ್ನೆ ತೊಗೊಂಬಂದ್ರಿ ಅವರು. ನಿನ್ನೆ ಮಾಡಿರುವ ಅಂತಂದು ನಿನ್ನೆ ಚಿಕನ್ ಪಲ್ಯ ಮಾಡಿದ್ವಲ್ರಿ, ಹಂಗಾಗಿ ಮಾಡಿಲ್ಲ. ಈಗ ಮಾಡಿಟ್ಬಿಡ್ತೀನಿ ರೀ ಇವನು. ಮತ್ತು ಬಂದ್ಮೇಲೆ ಮೀನು ಪಲ್ಯ ಮಾಡಲಿಲ್ಲ ಮಾತು ಕೇಳಬಾರ್ದ್ರಿ. ಅದಕ್ಕೆ ನೆನಪು ಬಂತು. ಮತ್ತು ಫ್ರೆಂಡ್ಸ, ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.